ಇನ್ನು ಟಿ20 ವಿಶ್ವಕಪ್ನಲ್ಲಿ ಭಾರತ ವಿರುದ್ಧ ಪಾಕ್ ಆಡೋದಿಲ್ಲ ಅಂತ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಪುನರುಚ್ಚರಿಸಿದ್ದಾರೆ. ನಾವು ಬಾಂಗ್ಲಾಗೆ ಬೆಂಬಲ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೇವೆ ಅಂತ ಪಾಕ್ ಪ್ರಧಾನಿ ಹೇಳಿದ್ದಾರೆ. ಬಾಂಗ್ಲಾದೇಶ ನಮ್ಮ ಸಹೋದರ, ಅದರ ಜೊತೆ ನಾವು ಸದಾ ನಿಲ್ತೀವಿ ಅಂತ ಹೇಳಿ ಇಸ್ಲಾಮಾಬಾದ್ನಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆ. ಫೆಬ್ರವರಿ 15ರಂದು ನಿಗದಿಯಾಗಿದೆ ಭಾರತ ಪಾಕ್ ನಡುವಿನ ಪಂದ್ಯ. ಆದರೆ ಈಗ ಭಾರತ ವಿರುದ್ಧ ಆಡೋದಿಲ್ಲ ಅಂತ ಕೂತಿದೆ ಪಾಕಿಸ್ತಾನ. ಈ ಬಗ್ಗೆ ಪಾಕ್ ಪ್ರಧಾನಿ ಕೂಡ ಈಗ ಮಾತನಾಡಿದ್ದಾರೆ. ಈಗಾಗಲೇ ಪಾಕಿಸ್ತಾನ ಕ್ರಿಕೆಟ್ ತಂಡ ಹೇಳ್ತಾ ಇತ್ತು, ನಮ್ಮದೇನಿಲ್ಲ, ಇಲ್ಲಿ ಸರ್ಕಾರ ಏನು ನಿರ್ಧಾರ ಮಾಡುತ್ತೋ ಅದನ್ನು ನಾವು ಪಾಲಿಸಬೇಕಾಗತ್ತೆ ಅಂತ. ಈಗ ಪಾಕಿಸ್ತಾನದ ಪ್ರಧಾನಿಯಿಂದಲೇ ಈ ಹೇಳಿಕೆ ಬರ್ತಾ ಇದೆ. ಭಾರತದ ವಿರುದ್ಧ ನಾವು ಆಡೋದಿಲ್ಲ, ಬಾಂಗ್ಲಾಗೆ ಬೆಂಬಲ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೇವೆ ಅಂತ. ಅಂದಮೇಲೆ ಮುಂದಿನ ನಿರ್ಧಾರ ಏನಿರುತ್ತೆ ಐಸಿಸಿದು ಅನ್ನುವಂಥದ್ದು ಈಗ ಸದ್ಯದ ಪ್ರಶ್ನೆ. ಯಾಕಂದರೆ ಆಟ ಆಡೋದಕ್ಕೆ ಮುಂದಾಗಿದ್ದೀವಿ ಅಂತೇಳಿ ಪ್ರಮುಖವಾಗಿ ಇಲ್ಲಿ ಕಾರಣಗಳಿಲ್ಲ. ಸರಿಯಾದಂಥ ಪ್ರಬಲವಾದ ಕಾರಣವನ್ನು ಕೊಡಬೇಕಾಗತ್ತೆ ತಂಡದ ವಿರುದ್ಧ ಆಡೋದಿಲ್ಲ ಅಂತಾದರೆ. ಆದರೆ ಅಂಥದ್ದೇನು ಕಾರಣಗಳನ್ನು ಕೊಡೋದಕ್ಕೆ ಪಾಕಿಸ್ತಾನದ ಬಳಿಗೆಲಿಲ್ಲ. ಬಾಂಗ್ಲಾ ಪರವಾಗಿ ನಾವು ನಿಲ್ತಾ ಇದ್ದೀವಿ, ಹಾಗಾಗಿ ಆಡಲ್ಲ ಅಂತಂದರೆ ಆ ಕಾರಣವನ್ನು ಸಕಾರಣ ಅಂತ ಪರಿಗಣಿಸೋದಕ್ಕಾಗೋದಿಲ್ಲ. ಹಾಗಾಗಿ ಪಾಕಿಸ್ತಾನ ಇಂಡಿಯಾ ವಿರುದ್ಧ ಆಡೋದಿಲ್ಲ ಅಂತಂದರೆ ಭಾರತಕ್ಕೆ ಅಂಕಗಳನ್ನು ಕೊಡಲಾಗತ್ತಾ?